ಯಾಕೆ ಏನು ಸೈಡ್ ಎಫೆಕ್ಟ್ಸ್ ಇರುತ್ತೆ ಈ ವ್ಯಾಕ್ಸಿನ್ಗೆ? ನಾರ್ಮಲಿ ಏನು ಸೈಡ್ ಎಫೆಕ್ಟ್ ಇರಲ್ಲ. ನಾವು 10 ವರ್ಷ ಮೇಲೆಲ್ಲಿಂದ ನಾವು ಇಂಜೆಕ್ಷನ್ ಕೊಡಿಸ್ತಾ ಇದ್ವಿ. ನಮ್ಮ ಪೇಷಂಟ್ಸ್‌ಗೆ ಯಾವುದಕ್ಕೂ ಇಷ್ಟುವರೆಗೂ ಯಾರು ನೋಡಲಿಲ್ಲ ಸೈಡ್ ಎಫೆಕ್ಟ್. ಕಾಮನ್ಲಿ ಸೈಡ್ ಎಫೆಕ್ಟ್ ಏನು ಹೇಳ್ತಾರೆ ಜನ ಅಂದರೆ, ಇಂಜೆಕ್ಷನ್ ಇಲ್ಲಿ ಕೈಯಲ್ಲಿ ಕೊಡ್ತೀವಿ, ಅಲ್ಲಿ ಪೇಯ್ನ್ ಹೇಳ್ತಾರೆ. ಅದು ಪೇಯ್ನ್ ಸ್ವಲ್ಪ ಟೈಮ್ ಇರುತ್ತೆ. ಒಂದು ಡೋಲೋ ಟ್ಯಾಬ್ಲೆಟ್ ಅಥವಾ ಯಾವುದಾದ್ರೂ ಪೇಯ್ನ್ ಟ್ಯಾಬ್ಲೆಟ್ ತೊಗೊಂಡ್ರೆ, ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ತೊಗೊಂಡ್ರೆ ವಾಸಿ ಆಗಿಬಿಡತ್ತೆ. ಅದು ಸಣ್ಣ ಚಿಕ್ಕ ಮಕ್ಕಳಿಗೆ ಸ್ವೆಲ್ಲಿಂಗ್ ಬರೋದು ಚಾನ್ಸಸ್ ಇರುತ್ತೆ ಇಂಜೆಕ್ಷನ್ ಏರಿಯಾ ಹತ್ರ. ಅದು ಬಿಟ್ಟು ಜ್ವರ ಬರೋದು, ಇದು ಈಗ ಮಕ್ಕಳಿಗೆ ನಾವು DPT ಇಂಜೆಕ್ಷನ್ ಎಲ್ಲ ವ್ಯಾಕ್ಸಿನ್ ಎಲ್ಲ ಕೊಡಿಸ್ತಾ ಇದ್ವಿ. ಅದಾಗಿದ್ಮೇಲೆ ಜ್ವರ ಬರುತ್ತೆ, ಆ ಥರ ಯಾವುದು ಸೈಡ್ ಎಫೆಕ್ಟ್ ಇರಲ್ಲ ಈ ವ್ಯಾಕ್ಸಿನಲ್ಲಿ. ತುಂಬ ಮೈಲ್ಡ್ ವ್ಯಾಕ್ಸಿನ್ ಇದೆ ಆ್ಯಂಡ್ ವೆರಿ ಇಫೆಕ್ಟಿವ್, ತುಂಬ ಇಫೆಕ್ಟಿವ್ ವ್ಯಾಕ್ಸಿನ್ ಇದೆ. ಸೊ ದಟ್ ಕ್ಯಾನ್ಸರೇ ಬರಲ್ಲ ನಿಮಗೆ, ಆ ಥರ ವ್ಯಾಕ್ಸಿನ್ ಇದೆ ಇದು. ಯಾಕೆ ನಾವು ಕೂಡ ತೊಗೋಬೇಕು ಅನ್ನಂದರೆ, ಯಾಕೆಂದರೆ ಇಂಡಿಯಾದಲ್ಲಿ ಈ ಕ್ಯಾನ್ಸರು ತುಂಬ ಕಾಮನ್ ಇದೆ. ಲೇಡೀಸಲ್ಲಿ ಬ್ರೆಸ್ಟ್ ಕ್ಯಾನ್ಸರು, ಆಮೇಲೆ ಗರ್ಭಕೋಶದಲ್ಲಿ ಬರೋದು ಕ್ಯಾನ್ಸರು ತುಂಬ ಕಾಮನ್ ಇದೆ. ಎಷ್ಟೊಂದು ಜನ ನಾವು ನೋಡ್ತೀವಿ, ಡೈಲಿ 10-15 ಜನ ನೋಡ್ತೀವಿ ಬರೀ ಈ ಕ್ಯಾನ್ಸರ್ ಜೊತೆ ಪ್ರಾಬ್ಲಮ್ಲಿಂದ ಬರ್ತಾರೆ. ಆಮೇಲೆ ಟ್ರೀಟ್ಮೆಂಟ್ ತೊಗೊಳ್ತಾರೆ. ಆ್ಯಂಡ್ ಟ್ರೀಟ್ಮೆಂಟ್ ಕಾಸ್ಟ್ ಎಷ್ಟಾಗತ್ತೆ? 4-5 ಲಕ್ಷ ಮಿನಿಮಮ್. ಅಷ್ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಕಾಸ್ಟ್ ಅಷ್ಟಿರತ್ತೆ. ಸಪೋಸ್ ನಮಗೆ ಅದೆಲ್ಲ ಬೇಡ, ಅಷ್ಟು ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಷ್ಟು ದುಡ್ಡು ಖರ್ಚು ಮಾಡೋಂಗಿಲ್ಲ ಅಂದರೆ, ಇದು ವ್ಯಾಕ್ಸಿನ್ ತೊಗೊಳ್ಳಿ, ಕ್ಯಾನ್ಸರ್ಲಿಂದ ದೂರ ಇರಿ. ಸೊ ದ್ಯಾಟ್ ಈಸ್ ವಾಟ್ ಇಟ್ ಈಸ್. ಟೇಕ್ ದ ವ್ಯಾಕ್ಸಿನ್ ಆ್ಯಂಡ್ ಕೀಪ್ ಯುವರ್ ಸೆಲ್ಫ್ ಅವೇ ಫ್ರಮ್ ಸರ್ವೈಕಲ್ ಕ್ಯಾನ್ಸರ್. ದ್ಯಾಟ್ ಈಸ್ ದ ಮೋಟೋ. ಆ ಥರ ಮಾಡಿದರೆ ನಮಗೆ ಈ ಇಂಡಿಯಾದಲ್ಲಿ ಈ ಕ್ಯಾನ್ಸರ್ ಬರಲ್ಲ, ಇರಲ್ಲ.